ಹೇಳಿದ್ರು. ಅಪ್ಪ ನನ್ನ ನಿನ್ನ ಊರಾಚೆ ಮೀಟಿಂಗ್ ಅಂತ ಹೇಳಿದ್ರು. ಅಣ್ಣ ಅದು ಯಾವ ಊರಾಚೆ ಅಂತಾನೆ ಹೇಳಿಲ್ವಲ್ಲ. ಹೋಗಿ 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 ಭಾಳ ಬುದ್ಧಿವಂತ ಅಂತ ಹೇಳ್ಬಿಟ್ಟು ನಿನ್ನೂ ನಿಂದಿಕ ಬಂದ್ಬಿಟ್ನ ನಾನು. ನನಗೆ ಕ್ಯಾರ ತಕೊಂಡು ನೋಡ್ಕೋಬೇಕು. ಹುಸಿ ಬಾಯಿ ಮುಚ್ಕೊಂಡು ಬಾರ್ಲಾ. ಊರಾಚೆ ಅಂತಂದ್ರೆ ನಮ್ಮ ಊರಾಚೆ ಆಗಿರ್ತದೆ. ಕಂಡೋರು ಊರಾಚೆ ಯಾಕೆ ಅವರು ಹೋಯ್ತಾರೆ? ನನ್ನ ಟೆನ್ಷನ್ ನನಗೆ. ಅಷ್ಟು ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡಿರೋ ಎಂಡ್ರು ಕೈ ತೊಪ್ಪೈತವಳಲ್ಲ ಅಂತ ಹೇಳ್ಬಿಟ್ಟು ಇವನು ಕುಡಿಯೋದೇ ಒಂದು ಇದಾಗೋಗ್ಬಿಟ್ಟೈತೆ. ನೀನು ಬರೋಂಗಿದ್ರೆ ಬಾ, ಇಲ್ಲೇ ಸುಮ್ಮನೆ ನಿಂತ್ಕ. ಅವ್ನು ಯಾರು ಅಂತ ಕಂಡಿಡ್ದು ಅವ್ನಿಗೆ ಚರ್ಮ ಸುಲಿಯೋದೇನೇ ನನ್ನ ಕೆಲಸ. ನಮ್ದು ಅಷ್ಟೇ, ಪುಕ್ಕ ಕಿತ್ತಾಕೋದೇನೇ ನನ್ನ ಕೆಲಸ. ಅಣ್ಣ ನನಗೆ ಪುಕ್ಕ ಕಿತ್ತಾಕೋದಂದ್ರೆ ಭಾಳ ಇಷ್ಟ. ಲೋ ಮಂಗ್ಯ, ನನ್ನ ಹೆಂಡ್ತಿ ನಿನ್ನ ಹೆಂಡ್ತಿ ಭೇಟಿಯಾಗ ಕೊಯ್ತಿರೋದು ಕೋಳಿನೆಲ್ಲ ಕಂಡ ಯಾವುದೋ ಒಂದು ಹುಡುಗನ್ನ. ಅದನ್ನು ಯೋಚನೆ ಮಾಡು. ಪುಕ್ಕ ಕಿತ್ತಾಕ್ತ ನನ್ನ ಪುಕ್ಕ. ಮುಚ್ಕೊಂಡು ಬಾರ್ಲ ಸುಮ್ಕೇಣಿಯ. ನೀನು ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ರೆ ಹೊಂಟೋಗಿತ್ತಾರೆ ಅಷ್ಟೇ ಅವರೆಲ್ಲನೂ. ಇಲ್ಲ ಕಣಣ್ಣ, ನಾನು ಬಿಡೋಕ್ಕಿಲ್ಲ. ನನ್ನ ನೆಂಡ್ರನ್ನ ಬುಟ್ಟಿಗೆ ಹಾಕೊಂಡವನ್ನ ಮುಗಿಸ್ಬಿಡ್ತೀನಿ ನಡಿಯೋಣ. ಹ್ಞೂ ಬಾಬಾ. ಅಣ್ಣ ಏಣ ಅವಾಗಿಂದ ನಿಂತ್ಕೊಂಡವ್ರು ಇವರು ಯಾವನು ಬರಲೇ ಇರಲ್ಲಣ್ಣ ಮಾತಾಡೋಕ್ಕೆ. ನೀನು ಹಿಂಗೆ ಮಾತಾಡ್ತಿದ್ರೆ ನಾವು ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಂತ ಗೊತ್ತಾಗ್ಬಿಟ್ಟು ಆಮೇಲೆ ಬರಬೇಡ ಅಂತ ವಾಪಸ್ ಕಳಿಸ್ಬಿಡ್ತಾರೆ. ಒಸಿ ಬಾಯಿ ಮುಚ್ಕೊಂಡಿರಲ್ಲ ನೀನು. ದಯ್ಯ ಅದು ಒಂದೇ ಒಂದು ಸಹಾಯ ಮಾಡ್ಬೇಕು ನೀನು. ಅದಕ್ಕೆ ನಾನು ಇಲ್ಲಿಗನ ಕರೆಸಿದ್ದು ನಿನ್ನ. ಅದು ನನ್ನ ವಾರ್ಗಿತ್ತಿ ಅವಳು ಏನೋ ಹೊಲ ಮಾಡ್ಬಿಟ್ಟು ಅದು ಇದು ಮಾಡ್ಬಿಟ್ಟು ಹಾಳು ಮಾಡ್ಬಿಟ್ಟು ಮಾಡೋಗ್ಬಿಟ್ಟವಳೆ. ಈಗ ಎಲ್ಲನೂ ಆ ಬಡ್ಡಿ ಬಂಗಾರಿ ಅವಳ ಹೆಸರುನಾಗೈತೆ. ಮನೆ ಎಲ್ಲನೂ ಅವಳದೇ ಆಗೋಗ್ಬಿಟ್ಟೈತೆ. ನನಗೇನು ನನ್ನ ವಾರ್ಗಿತ್ತಿ ಮುಖ ನೋಡ್ಕೊಂಬಿಟ್ಟು ನನ್ನ ವಾರ್ಗಿತ್ತಿಗೆ ಎಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೇನಿಲ್ಲ. ಪಾಪ ನಮ್ಮ ಭಾವ ಭಾಳ ಒಳ್ಳೇದು. ಅವತ್ತಿಂದನೂ ಭಾಳ ಕಷ್ಟದಾರಿ. ನಮಗೆ ಯಾವ ಪಟ್ಟಿ ಸಹಾಯ ಮಾಡೈತೆ ಗೊತ್ತದೆಯಾ? ಭಾಳ ಸಹಾಯ ಮಾಡೈತೆ. ನಾನು ಯಾರಿಗೂ ಮೋಸ ಮಾಡೋಕ್ಕಿಲ್ಲ. ಅದಕ್ಕೆ ನಮ್ಮ ಕೈಲ ಸಹಾಯ ಮಾಡಬೇಕಲ್ವಾ? ಪ್ಲೀಸ್ ಪಾಪ ನಮ್ಮ ಭಾವನ ಹೆಸರಿಗೆ ಆ ಮನೆನ ಹೆಂಗನ ಮಣ್ಣಿನ ಕೊಡಿಸ್ಬಿಡ್ಬೇಕು. ಅವಳ ಅಜ್ಜಿ ಅವಳು ಮನೆ ಬಿಟ್ಬಿಟ್ಟು ಅವಳೇನೇ ಬೇಡ ಅಂತ ಹೊಂಟೋಗ್ಬಿಡ್ಬೇಕು. ಹಂಗೇನಾರ ಒಂದು ನೀನೇ ಎದುರಿಸ್ಬಿಟ್ಟು ಓಡಿಸ್ಬಿಟ್ಟು ಮನೆನ ಬುಡಿಸ್ಕೊಟ್ಬಿಡು. ನಿನ್ನ ಕೈ ಮುಗಿತೀನಿ, ಬುಡಿಸ್ಕೊಟ್ಬಿಡು ಮನೆಯ. ಡಾರ್ಲಿಂಗ್, ನೀನು ಎಲ್ರಿಗೂ ಬರೀ ಸಹಾಯ ಮಾಡೋದೇನೇ ಆಯಿತು. ಬರೀ ಸಹಾಯ ಮಾಡ್ಕೊಂಡು ನಿಂತ್ಕೊಬಿಡು ನೀನಂತೂ. ಬೇರೆ ಇನ್ನೇನು ಮಾಡಬೇಡ. ನಿಂಗೆ ಯಾಕೆ ಬೇಕು ಬೇರೆ ರುಸ ಬರೀ ಬಿಟ್ಬಿಡು. ಅವನ ಚರಿತ್ರೆನೂ ಇನ್ನೂ ಗೊತ್ತಿಲ್ಲ. ಅವನ ಆರಾಮಾಗಿ ಅವನೇ. ನೀನು ಯಾಕೆ ತಲೆ ತಿನ್ಕತೀಯಾ? ಅಯ್ಯೋ, ಈ ಸತ್ತಾದ್ರೂ ಯಾರು ಬರಲಿಲ್ವಲ್ಲ ಗುರು. ಇವ್ ಸುಮ್ಮನೆ ಕಾಯ್ತಾವ್ರೆ. ನಮಗಿನ್ನ ಇಂಪಾರ್ಟೆಂಟ್ ಪರ್ಸನ್ನ ಕಾಯಕ್ಕೆ. ಲವ್ ಬಂದರೆ ಕಣ್ಣು ಕಾಣಕ್ಕಿಲ್ವಾ? ಹೊಸಿ ಬಾಯಿ ಮುಚ್ಕೊಂಡಿರಲ್ಲ. ಅವ್ನು ಬರೋ ಗಂಟನಂದ್ರೆ ಸುಮ್ಕಿರಲ್ಲ. ಬಂದ ತಕ್ಷಣ ನೀನು ನೋಡೋಣ ಅದು ಯಾರು ಅಂತ ನೀನು ಹಿಂಗೆ ವಟ ಅಂತ ಇದ್ರೆ ಕೇಳಿಸ್ಕೊಂಬಿಟ್ಟು ಹೊಂಟೋಗ್ಬಿಡ್ತಾರೆ ಅಷ್ಟೇ. ಸುಮ್ಕಿರುವ. ನಮಗಂತೂ ಅವ್ರು ಏನು ಮಾತಾಡ್ತಾರೆ ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮಗೆ. ಇವಾಗ ಅವ್ನು ಯಾರು ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಅದಕ್ಕೆ ಇಷ್ಟು ದೂರ ನಿಂತ್ಕೊಂಡು ಕೇಳಿಸ್ಕೊಳೋದು ನೋಡ್ತಾ ಇರೋದು ನಾವು. ಸರಿನಾ? ಸರಿ ಕಣೋಣ, ನೀನು ಹೆಂಗೆ ಹೇಳತ್ತೀರ ಹಂಗೆ. ನೀನೇ ಗ್ರೇಟು. ನೋಡ್ದೆಯ್ಯ, ಅದೇನೋ ಪೊದ್ದಿಗೊಂದು ಸಹಾಯ ಮಾಡಿಕೊಟ್ಬಿಡು. ನೀನು ಬಿಟ್ಬಿಟ್ರೆ ನಮ್ಗೆ ಯಾರು ಸಹಾಯ ಮಾಡಿಕೊಡ್ತಾರೆ ಹೇಳು? ಹೆಂಗೋ ಪೊದ್ದಿಗೆ ನಾನು ಹೇಳ್ದೆ ಬೇಡ ಅಂತ, ಆದರೆ ಅವಳು ಕೇಳ್ತಾ ಇಲ್ಲ. ಇಲ್ಲ ಬೇಕು ಅಂತ ಕುಂತ್ಕೊಬಿಟ್ಟವಳೆ. ಸಹಾಯ ಅದೊಂದೇ ಒಂದು ಸಹಾಯ ಮಾಡ್ಬಿಟ್ಟು ಮನೆ ಒಂದು ಪಾಪ ಅಣ್ಣಯ್ಯನ ಹೆಸರು ಮಾಡಿಸ್ಕೊಟ್ಬಿಡು. ಆ ಮಮತಿ ಹೆಸ್ರಿಗೇನು ಬೇಡ, ಆ ಅಣ್ಣಯ್ಯನ ಹೆಸರು ಮಾಡಿಸ್ಕೊಟ್ಬಿಡು ಸಾಕು. ಪದ್ದು ಡಾರ್ಲಿಂಗ್, ನೀನು ಹೇಳೋದ ಮೇಲೆ ಮುಗೀತು ಪದ್ದು ಡಾರ್ಲಿಂಗ್. ಸರಿ, ಹಂಗೆ ಆಯಿತು. ನೀನು ಹೇಳೋದೇನೇನಿಯ ಕೇಳ್ತೀನಿ ನಾನು. ನೀನು ಏನು ಹೇಳಿದ್ರು ಆ ಅಮ್ಮನಿಗೆ ಎದುರಿಸ್ಬಿಟ್ಟು ಓಡಿಸ್ಬೇಕಷ್ಟೇ ತಾನೇ. ನಾನು ಓಡಿಸ್ತೀನಿ, ನೀನೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಆ ಅಮ್ಮನ ಪಾಡ್ಗೆ ಅಮ್ಮ ಬರ್ಕೊಡ್ತಾಳೆ. ಆಮೇಲೆ ನಿಮ್ಮ ಗಂಡುಗಳ ಬಗ್ಗೆ ಒಂಚೂರು ಗಮನ ಕೊಟ್ಟಿರಿ. ಯಾಕೆ ದಯ್ಯ, ನನ್ನ ಗಂಡ ಏನಾದರೂ ಮಾಡ್ತಾವನ ಕೆಟ್ಟ ಕೆಲಸ? ಅಯ್ಯೋ, ಅದೆಲ್ಲ ಗೊತ್ತಾಯ್ತದೆ. ಈಗ ಅದೆಲ್ಲ ಬೇಡ, ಸುಮ್ಕೆ ಹೇಳ್ದೆ ಅಷ್ಟೇ ನೀನಿಯ. ನಾವು ಹಂಗೆಲ್ಲ ಗಂಡಸ್ರನ್ನ ತುಗ್ಲಾಕಿಲ್ಲಪ್ಪ. ನಾವೆಲ್ಲ ಗಂಡಸ್ರನ್ನ ಹಂಗೆ ತಗ್ಲಾಕ್ಸ್ಬಿಟ್ರೆ ಆಮೇಕಿಂದ ನಮ್ಮ ಗಂಡು ಕುಲಕ್ಕೇನೆ ನೀ ಅವಮಾನ. ಅದಕ್ಕೆ ತಗ್ಲಾಕ್ಸಕ್ಕಿಲ್ಲ. ಸುಮ್ಕೆ ಹಂಗೆ ಸುಳಿವು ಕೊಟ್ಟೆ ಅಷ್ಟೇ ನೀನಿಯ. ನನ್ನ ಗಂಡ ದೇವತ ಮನುಷ್ಯ ಇದ್ದಂಗೆ. ಪಾಪ ಅವನೇನು ಒಂಚೂರು ಕುಡಿದ್ರೆ ಕುಡಿತಾನೆ. ಅದು ಬಿಟ್ರೆ ಇನ್ನು ಬೇರೆ ಹೆಣ್ಮಕ್ಳು ಸವಾಸಕ್ಕೇನು ಹೋಗಲ್ಲ ಬಿಡ್ದಯ್ಯ. ನಿನ್ನಷ್ಟೇ ಒಳ್ಳೆಯವನು. ಸರಿ ಕಣ್ಪದ್ದು, ಆಯಿತು. ನೀನು ಹೆಂಗೆ ಹೇಳಿದ್ರೆ ಹಂಗೆ ನಿಂಗೆ ಏನಿವಾಗ ನಾನು ಸಹಾಯ ಮಾಡಿಕೊಡ್ಬೇಕು ಅಷ್ಟೇ ಅಲ್ವಾ? ಸರಿ, ನಾನು ಸಹಾಯ ಮಾಡಿಕೊಡ್ತೀನಿ. ನೀನೇನು ಚಿಂತೆ ಮಾಡಬೇಡ. ಇನ್ನೊಂದು ವಾರ ಟೈಮ್ ಕೊಡು. ಇನ್ನೊಂದು ವಾರದಾಗ ಹೆಂಗಾರ ಮಾಡ್ಬಿಟ್ಟು ಆ ಬಡ್ಡಿನ ಎಲ್ಲ ಎದುರಿಸ್ಬಿಟ್ಟು ಮನೆ ಬಿಟ್ಬಿಟ್ಟು ಓಡಿಸ್ಬಿಟ್ಟು ಅವಳೇನೇ ಬಂದ್ಬಿಟ್ಟು ಮನೆಯ ಬರ್ಕೊಡ್ತಾಳೆ. ಆದರೆ ನಿಮ್ಮ ಭಾವನ ಹೆಸರಿಗೆ ಏನೇನಿಯ ಬರ್ಕೊಡೋದು ನೋಡ್ತಾ ಇರು. ಸರಿ ಆಯ್ತು ದಯ್ಯ, ಆಯ್ತು. ಸರಿ, ನಾನು ಇನ್ನು ಗೊತ್ತೀನಿ. ನನಗೂ ಯಾಕೋ ಶಾನೆ ನಿದ್ದೆ ಗೊತ್ತಾಯ್ತಿ. ಹೋಗ್ಬಿಟ್ಟು ಹಂಗೇನೆ ನೀ ಮನೆ ಕೊಬಿಡ್ತೀನಿ. ಇಲ್ಲ ಕಣ್ಲ. ಅಕ್ಕ ಏನಕ್ಕ ಇಲ್ಲಿ ನಿಂತ್ಕೊಬಿಟ್ಟಿದ್ದೀರಾ? ಅಯ್ಯ ಅಣ್ಣ, ಇದೇನಣ್ಣ? ಅಣ್ಣ, ಇವರಿಬ್ರು ತಿರ್ಪೇನ್ ಮೀಟ್ ಆಗಕ್ಕೆ ಬಂದವ್ರ? ತಿರ್ಪೆ. ಅಯ್ಯೋ ದೇವ್ರೆ, ಇವ್ರು ಯಾಕೆ ತಿರ್ಪೆಯಿಂದ ಬಿದ್ದವ್ರೆ? ನನ್ನ ಮಗ ದಿನ ಬಿಸಿ ಬಿರಿಯಾನಿ ತಂದು ಹಾಕ್ತಾವನ ಏನು? ಅಯ್ಯೋ, ಇವನು ಮೀಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಊರಾಚಿಗೆ ಬಂದವ್ರ.
ಲೋ ಕುಡು ಕೃಷ್ಣ, ಏನ್ಲ ಇದು? ನಮ್ಗಿನ ಇವಂದತ್ರ ಏನ್ಲ ಶಾನೆ ಐತೆ? ವಾ ತಿರ್ಪೆ, ಏನ್ಲ ಊರಾಚೆ ಬಂದ್ಬಿಟ್ಟಿದ್ಯಾ? ಓ ಕಣಕ್ಕ, ಹಂಗೇನೆ ಪಾಕ ದೂರ ಗುನುನುವೆ ಹಂಗೆ ಗಮ್ 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 ಗಮ ಅಂತ ಕೋಳಿ ವಾಸನೆ ಬತ್ತಿತ್ತ. ಹಂಗೆ ನೆಟ್ಟು ತಟ್ಟೆ ಹಿಡ್ಕೊಂಡು ಹೊಂಟ್ಬಿಟ್ಟು ಹೊಟ್ಟೆ ತುಂಬ ತಿಂದ್ಬಿಟ್ಟು ಇವಾಗ ಈ ಊರಕ್ಕೆ ಬಂದಿದ್ದೀನಿ. ನೀವಿಬ್ರು ಕಂಡ್ರಲ್ಲ, ಹಂಗೆ ಮಾತಾಡ್ಸ್ಕೊಂಡು ಹೋಗೋನಿ ಅಂತ ಹೇಳ್ಬಿಟ್ಟು ಬಂದೆ ಕಣಕ್ಕ. ಅಕ್ಕ ಅಕ್ಕ, ನಿಮ್ಮ ಮನೆಗೆ ಇವತ್ತು ಏನಾರ ಬಾಡೂಟ ಗೀಡೂಟ ಬುಡ್ಲ ತಿರ್ಪೆ? ನೀನೇನಿ ಎಷ್ಟೋ ವಾಸಿ ನಮ್ಮ ಕತೆಗೆ ಬಂದೆ ಬಾಡೂಟಕ್ಕೆ. ನೀನೇ ಆತ ಮನ್ಮನೆಗೂ ಸಣ್ಣದಾಗಿ ತಿನ್ಕೊಂಡು ಹೆಂಗೋ ಇದೆಯಾ? ನಮ್ಮ ಮನೆಗೆ ಮಾಡ್ಬೇಕಲ್ಲ, ಒಂದು ತಿಂಗಳಾದ್ರೂ ಯಾ ಕೋಳಿನೂ ಇಲ್ಲ, ಯಾ ಕುರಿನೂ ಇಲ್ಲ ತಗ. ಅದಕ್ಕೇನಕ್ಕ ನನ್ನ ಜೊತೆನೇ ನೀ ಬಂದ್ಬಿಡಿ. ನಿಮ್ಗೂ ವ್ಯಾರೈಟಿ ಚಿತ್ರಾನ್ನ, ಉಪ್ಪಿಟ್ಟು, ಬಿಸಿಬೇಳೆ ಬಾತು, ಚಿಕನ್ನು, ಕಬಾಬು, ಮಟನ್ನು ತಿನ್ನ ವ್ಯಾರೈಟಿ ತಿನ್ಬೋದು. ಅದೇ ನಿಮ್ಮ ಮನೆಗಾದ್ರೂ ಒಂದೇ ತಿನ್ಬೇಕು. ಬನ್ನಿ ನನ್ನ ಜೊತೆ ಕರ್ಕೊಂಡೋಯ್ತೀನಿ. ತಿರ್ಪೆ ಏನಿನ್ನ ಹೆಂಗ್ ಕರೀತ ನೋಡು, ಬಾಯಿ ಮುಚ್ಕೊಂಡು ಹೋಗ್ಲಾ? ಅಯ್ಯೋ ಪೊದ್ದಿ, ಯಾರ ನನಗಿನ್ನ ಸಣ್ಣಕ್ಕಿರೋನ್ ಸಿಕ್ಕವನೇ, ಅದಕ್ಕೇನೆ ನೀನು ಅವನಿಂದ ಬಿದ್ದಿದ್ಯಾ ಅಂತ ಅನ್ಕೊಂಡ್ರೆ ಇದೇನ್ಲೇ ತಿರ್ಪೆಯಿಂದ ಬಿದ್ದಿದೆಯಲ್ಲೇ. ಥೂ ನನ್ನ ಕರ್ಮಕ್ಕೆ. ಅಯ್ಯೋ ಶಿವನೇ, ಈಗ ಹೆಂಗಪ್ಪ ನನ್ನ ಮಾನ ಮರ್ಯಾದೆ ಉಳಿಸ್ಕೊಡ್ಲಿ? ಲೋ ಕೃಷ್ಣ, ಏನ್ಲ ಇದು? ಅಣ್ಣ ನಂಗೆ ಗೊತ್ತಾಯ್ತಿಲ್ಲ ಕಣಣ್ಣ, ಇವನು ನಮಗೆ ಕಾಂಪಿಟೇಷನ್ ಮಾಡ್ತಾನೆ ಅಂತ ನನ್ನ ಮನ್ಸಾಗ ಅನ್ಕೊಂಡ್ರಲ್ಲ ಕಣಣ್ಣ. ಅದು ಒಂದಲ್ಲ ಅಂತ ಇಬ್ರು ಹುಡುಗಿಯರ್ನ ಬುಟ್ಟಿಗೆ ಹಾಕಬಿಟ್ನಲ್ಲಣ್ಣ. ಅಯ್ಯೋ ಶಿವನೇ, ಸೋಮ್ಲಿಂಗ ಮುಗಿದ್ರು ಕಣಣ್ಣ ನಮ್ಮ ಕತೆ. ಈ ತಿರುಪತಿ ಹತ್ರ ಹೋಗ್ಬಿಟ್ಟು ನಮ್ಮ ಹೆಂಡ್ತಿರೋ ಸವಸಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೆಂಗಣ ಕೇಳೋದು? ನಾವೊಂಥರ ಚೀಪಾಗಿ ಹೋಗೋಕ್ಕಿಲ್ವೇನಣ್ಣ? ನಿಮ್ಮ ಒಳ್ಳೇದಕ್ಕೇನೆ ನೀ ಹೇಳಿದ್ದು. ನೀವು ವ್ಯಾರೈಟಿ ಫುಡ್ ತಿನ್ಬೋದಲ್ಲ, ಅದಕ್ಕೇನೆ ನೀ. ಬಂದ್ಬಿಡು, ಬತ್ತೀವಿ ತಟ್ಟೆ ಹಿಡ್ಕೊಂಡು ನಿನ್ನ ಜೊತೆ ಮನೆ ಕ್ಯಾಮೆ ಮಾಡೋದು ಬಿಟ್ಬಿಟ್ಟು ತಟ್ಟೆ ಹಿಡ್ಕೊಂಡು ಬಂದ್ಬಿಡ್ತೀವಿ. ಇನ್ನು ಯಾಕೆ ಹೇಳಿ ನಮ್ಮ ಗಂಡುಗಳ್ನು ಕರ್ಕೊಂಬಂದ್ಬಿಡ್ತೀವಿ, ಇಬ್ರಿಗೂ ಊಟ ಅಲ್ಲೇ ಆಯ್ತದೆ. ಇದು ನೋಡಕ್ಕ ಬಹಳ ಸಂದಕ್ಕೆ ಹೇಳ್ದೆ ನೀನು. ಬಂದ್ಬಿಡಿ, ಇಬ್ರು ಬಂದ್ಬಿಡಿ, ಜೊತೆಗೆ ಸರಜಿನೂ ಕರ್ಕೊಂಡು ಬಂದ್ಬಿಡಿ. ಲೇ ಪಾರಿ ನಡಿಯೇ, ಇವನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡು ಇಲ್ಲೇ ನಿಂತ್ಕೊಬಿಟ್ರೆ ಅಷ್ಟೇ ನಿನ್ನ ಕತೆ. ಇನ್ನು ನಮ್ಮನ್ನು ನಮ್ಮ ಅಪ್ಪ ಅಮ್ಮನ್ನು ಸೇರಿ ಕರೆದು ಬಿಡ್ತಾನೆ ತಿರುಪೆ ಎತ್ತಕ್ಕೆ. ಏ ಬಾರೆ ತಿರುಪೆ. ಲೋ ತಿರುಪೆ ಅಣ್ಣ, ನೀವಾ? ಹೇಳಣ್ಣ. ಲೋ ತಿರುಪೆ, ಇದೇನೆಲ್ಲ ಮಾಡ್ತಿದೀಯ ನೀನು? ನಮ್ಮ ಹೆಂಡ್ರುಗಳನ್ನೇ ಬುಟ್ಟಿಗೆ ಹಾಕೊಂಡು ನಮ್ಮ ಹೆಂಡ್ರಗಳ ಹತ್ರನೇ ಕುಚು ಅಂತ ಮಾತಾಡ್ತಿದೀಯಲ್ಲ. ಇನ್ನೊಂದು ಕಿತ್ತ ನನ್ನ ಹೆಂಡ್ರ ಹತ್ರ ಏನಾರ ನೀನು ಕಾಣಿಸ್ಕೊಬಿಟ್ಟೆ ಅನ್ನೋ ಕರ್ಣಗುಡ್ಡೆ ಕಿತ್ತು ಕೈ ಕಟ್ಬಿಡ್ತೀನಿ. ಅಲ್ಕ ನನ್ನ ಮಗನೇ, ಏನ್ಲ ಅಲ್ಲ ಕಣ್ಲ, ನಮ್ಮ ಹತ್ರ ಅದ್ರಾಗೂ ನನ್ನ ತಾವು ಇಲ್ದಿದ್ದದು ಏನು ಲೈಟ್ ನಿಂತಾವೆ. ನೋಡಕ್ಕೂ ಸಂದಕ್ಕಿಲ್ಲ, ಏನೂ ಸಂದಕ್ಕಿಲ್ಲ. ಆದ್ರೂ ಅದು ಹೆಂಗ್ಲ ಇಂಥ ಅಲ್ಕ ಕೆಲಸ ಮಾಡ್ತಾ ಇದೀಯ ನೀನು? ಏನಾರ ಮಾಟ ಗಿಟ ಮಾಡಿಸ್ಬಿಟ್ಟ ಏನ್ಲ ನಿನ್ನ ಹೆಂಡ್ರಿಗೆ? ಅದು ನಿನ್ನನ್ನು ಮೀಟ ಮಾಡೋಕ್ಕೆ ಅಂತ ನನ್ನ ಹೆಂಡ್ರು ಮನೆ ಕ್ಯಾಮೆ ಬಿಟ್ಬಿಟ್ಟು ಬಂದವಳೆ ಅಂದರೆ? ಅಣ್ಣ, ನಾನು ನೀನು ಅಷ್ಟೊಂದು ಚೀಪಾಗಿ ನೋಡ್ತಾ ಇದೆಯಲ್ಲ ನೀನು. ನಾನು ನೀನ ಸಂದಕ್ಕೆ ಇದ್ದೀನಿ. ನಿನ್ನ ಎತ್ತಿ ಮೇಲೆ 4 ಕೂದಲಿಲ್ಲ, ನನ್ನ ಎತ್ತಿ ಮೇಲೆ ನೋಡಿ 4 ಕೂದಲವೆ. ದಿನ ನೀವು ಒಂದೇ ಥರನೇ ಊಟ ತಿನ್ನೋದು. ನಾನು ವೆರೈಟಿ ಊಟಗಳು ತಿಂತೀನಿ. ಇದೇನು ಕಣಣ್ಣ ನೀನು ಅವಮಾನ ಮಾಡ್ತಾ ಇದೀಯಾ? ನನ್ನ ಸಂಘದವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ನಿಮ್ಮ ಮನೆ ಮುಂದೆ ಟಿಕಾಣಿ ಉಡ್ಸ್ಬಿಟ್ಟು ಏನಿಲ್ಲ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕಾಯ್ತದೆ. ನನ್ನ ತಿರ್ಪೆ ಅಂದ್ಬಿಟ್ಟು ಎಷ್ಟು ಅವಮಾನ ಮಾಡ್ತಿದ್ದೀಯಣ್ಣ ನೀನು. ಈ ಅವಮಾನ ತಡ್ಕೊಳಕ್ಕಾಗಿಲ್ಲ ಕಣಣ್ಣ, ನಾನು ತಡ್ಕೊಳಕ್ಕಾಗಿಲ್ಲ. ಒಯ್ತೀನಿ, ನೋಡ್ತಾ ಇರ್ರಿ, ಬತ್ತೀನಿ, ಒಂದು ಕಿತ್ತ ಸರಿಯಾಗಿ ಮಾಡ್ತೀನಿ. ಲೋ ತಿರ್ಪೆ, ಅದಲ್ಲ ಕಣ್ಲಾ, ನೀನು ಯಾಕಲ ನನ್ನ ಹೆಂಡ್ರ ಹತ್ರ ಮಾತಾಡ್ತಾ ಇದ್ದೆ ನೀನು? ನನ್ನೇನೇ ಹೆಂಗಂದ್ರೆ ನನಗೆ ಬೈತೀರಾ? ಹೋಗಿ ನಿಮ್ಮ ಹೆಂಡ್ರನ್ನೇ ಕೇಳೋಗ್ರಿ, ಯಾಕೆ ಮಾತಾಡ್ತಿದ್ರಿ ಅಂತ ಹೇಳ್ಬಿಟ್ಟು. ನನ್ನನ್ನು ಕೇಳಕ್ಕೆ ಬಂದ್ಬಿಟ್ರು ಇವರು. ಏನೋ ಬಡವರು ಅಂದ ತಕ್ಷಣ ಎಲ್ರೂ ಹಿಂಗೇನೆಯ ನೋಡೋದು, ಭಿಕ್ಷೆ ಎತ್ತಾ ಇರ್ಬೋದು. ಸ್ವಾಭಿಮಾನದ ಗಂಡು ನಾನು. ಎಲ್ಲ ತಿರ್ಪೆ. ಲೋ ತಿರ್ಪೆ, ಏ ತಿರ್ಪೆ ಅಣ್ಣ, ಮನೆಯಾಳಿ ನನ್ನ ಹೆಂಡತಿಯಿಂದ ತಿರ್ಪೆ ಬಯಸ್ಕೊಳಂಗೆ ಆಗೋಗ್ಬಿಡ್ತಲ್ಲಣ್ಣ. ಮನೆಯಾಳಿ ತಿರ್ಪೆನ ಬೊಡಿಯ ಇವನ ಸುಮ್ಮನೆ ಬಿಡೋಕ್ಕಿಲ್ಲ ಕಣಣ್ಣ, ಇವನನ್ನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ನಾನು. ಲೋ, ನಾವು ಬಿಟ್ಬಿಟ್ಟು ಕಳ್ಸಿದ್ವಲ್ಲ, ಅವ್ನು ಹಿಡ್ಕೊಂಡೆಲ್ಲ ತೊದಕಿದ್ರೆ ಎಲ್ಲ ಹೇಳ್ತಾ ಇದ್ದೇನೋ. ನಾವು ಯಾಕಲ ಬಿಟ್ಬಿಟ್ಟು ಕಳಿಸ್ಬೇಕಿತ್ತು ಇವ್ರನ್ನ? ಥೂ, ಅಲ್ಲ ಕಣ್ಲ, ಏನೆಲ್ಲ ಬಂದಿರೋದು ನನ್ನ ಹೆಂಡ್ರಿಗೂ ನಿನ್ನ ಹೆಂಡ್ರಿಗೂ ಊರಾಚೆ ಬಂದ್ಬಿಟ್ಟು ಈ ತಿರ್ಪೆ ತಗ್ಲೋವಿ ಡವಿನ. ಅಯ್ಯೋ ಕರ್ಮ, ಶಿವ ಈ ಕಣ್ಣಾಗ ಇನ್ನೂ ಏನೇನು ನೋಡಬೇಕೋ ನಾನಂತೂ. ಅವಳನ್ನ ಹುಟ್ಟಾಡಗಿಸ್ಬಿಡ್ತೀನಿ, ನೋಡ್ತಾ ಇರೋಣ. ಇಷ್ಟೆಲ್ಲ ಮಾಡೋಳಲ್ಲ, ಅವಳು ಹುಟ್ಟಾಡಗಿಸ್ತೀನಿ ನನ್ನ ಮನೆಯಾಳಿಗೆ. ನನ್ನನ್ನು ಬಿಟ್ಬಿಟ್ಟು ತಿರ್ಪೆಯಿಂದ ಹೋಗ್ತಾಳಲ್ಲ, ತಿರ್ಪೆ ಜೊತೆನೇ ಕಳಿಸ್ಬಿಡ್ತೀನಿ ಕಣ್ಣ, ನಾನಂತೂ ತಿರ್ಪೆ ಜೊತೆನೇ ಕಳಿಸ್ಬಿಡ್ತೀನಿ. ನೋಡ್ತಾ ಇರು, ನೋಡ್ರಪ್ಪ ನನ್ನ ಹೆಂಡ್ರು ನಂಗೆ ಹೆಂಗೆ ಮೋಸ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು. ಮೋಸ ಏನರಪ್ಪ. ನಿಮ್ಮ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.